ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1127ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಕಂಪ್ನಿಯವರು ರೀಸೆಂಟ್ ಆಗಿ ಐಫೋನ್ ಏರ್ ಅಂತೇಳಿ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು. ಎಲ್ಲರಿಗೂ ಕೂಡ ಗೊತ್ತಿರೋದೆ. ಆಪಲ್ ಕಡೆಯಿಂದ ಬಂದಿರೋ ಫಸ್ಟ್ ಸ್ಲಿಮ್ಮೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿರೋ ಫೋನ್ಸಿಗೂ ಕೂಡ ಇದು ತುಂಬಾನೇ ಸ್ಲಿಮ್ ಇರುತ್ತೆ. ನೋಡೋದಕ್ಕೂ ಕೂಡ ತುಂಬಾ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಇದರಲ್ಲಿರೋ ಮೈನಸ್ ಏನು ಅಂದ್ರೆ ಬ್ಯಾಟರಿ ಕೆಪಾಸಿಟಿ ಒಂದು ಕಮ್ಮಿ, ಅಷ್ಟು ಬಿಟ್ರೆ ಮೊಬೈಲ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಡ್ಯೂರೇಬಿಲಿಟಿಯಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಆಪಲ್ ಕಂಪ್ನಿಯವರು ನೆಕ್ಸ್ಟ್ ನಮಗೆ ಐಫೋನ್ ಏರ್ 2 ಲಾಂಚ್ ಮಾಡ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ಸ್ ಹೊರಗೆ ಬಂದಿದೆ. ಇವಾಗಿರೋ ಮೊಬೈಲ್ ಅಲ್ಲಿ ಸಿಂಗಲ್ ಕ್ಯಾಮ್ರಾ ಇರುತ್ತೆ, ನೆಕ್ಸ್ಟ್ ಬರೋ ಮೊಬೈಲ್ ಅಲ್ಲಿ ನಮಗೆ ಡ್ಯುಯಲ್ ಕ್ಯಾಮ್ರಾ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಎರಡೂ ಕೂಡ ನಿಮಗೆ 48 ಮೆಗಾ ಪಿಕ್ಸೆಲ್ ಇರುತ್ತೆ. ಈ ರೀತಿಯಾಗಿ ಚೇಂಜಸ್ ಮಾಡಿಬಿಟ್ಟು ಹೊಸ ಏರ್ ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಕೆಲವೊಂದು ರಿಪೋರ್ಟ್ಸ್ ನೋಡ್ಕೊಂಡ್ರೆ ಮುಂದಿನ ವರ್ಷ ಏರ್ ಮೊಬೈಲೇ ಇರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಯಾಕೆಂದ್ರೆ ಈ ವರ್ಷನೇ ಸೇಲ್ಸ್ ಇಲ್ಲ, ಅದ್ರ ಪ್ರೊಡಕ್ಷನ್ ಅನ್ನೋದು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ. ನೆಕ್ಸ್ಟ್ 1 ಇಯರ್ಗೆ ಸ್ಟಾಪ್ ಮಾಡಿದ್ದಾರೆ. ಯಾಕೆಂದ್ರೆ ಯಾರು ಕೂಡ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಆ ಮೊಬೈಲ್ ಪರ್ಚೇಸ್ ಮಾಡೋದಕ್ಕೆ. ಇನ್ನ ಒಂದು ಕಡೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮುಂದಿನ ವರ್ಷ ಇದಕ್ಕೆ ಸಕ್ಸೆಸರ್ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಸೊ ನೋಡೋಣಂತೆ ಆಪಲ್ ಕಂಪ್ನಿಯವರು ಏನ್ ಮಾಡ್ತಾರೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ BSNL ಇಂದ BSNL ಅವರು ಒಫಿಷಿಯಲ್ ಆಗಿ ಸಾರಿ ಕೇಳ್ತಾ ಇದ್ದಾರೆ. BSNL ಅವರು ಯಾಕೆ ಸಾರಿ ಕೇಳಬೇಕು ಬ್ರೋ ಅಂದ್ರೆ, BSNL ಅವರೇ ಅಲ್ಲ, ಇದೊಂದು ರೀತಿ ಟ್ರೆಂಡ್ ತರ ಆದ್ರೆ ಸ್ಟಾರ್ಟ್ ಆಗಿದೆ. BSNL ಅವರು, ಜಿಯೋ ಅವರು, ಇವರೆಲ್ಲರೂ ಕೂಡ ಒಂದೊಂದು ಪೋಸ್ಟರ್ಸ್ ಆದ್ರೆ ರಿಲೀಸ್ ಮಾಡಿದ್ದಾರೆ. ಒಂದ್ ರೀತಿ ಒಫಿಷಿಯಲ್ ಅನೌನ್ಸ್ಮೆಂಟ್ ತರ. ಇದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಹೇಳ್ತೀನಿ. BSNL ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವಾಗ ನಿಮ್ಗೆಲ್ಲರಿಗೂ ಕೂಡ ಅನ್ನಿಸ್ತಾ ಇರುತ್ತೆ ಇದೇನಪ್ಪ ಟ್ಯಾರಿಫ್ ಪ್ರೈಸಸ್ ಮತ್ತೆ ಜಾಸ್ತಿ ಆಗತ್ತಂತೆ, BSNL ಅವರು ಕೂಡ ಜಾಸ್ತಿ ಮಾಡ್ತಾರ, ಈ ರೀತಿಯಾಗಿ ನಿಮಗೆ ಅನ್ನಿಸ್ತಾ ಇರುತ್ತೆ. ಆದ್ರೆ BSNL ಅಲ್ಲಿ ಇನ್ನ ಒಂದ್ ಸ್ವಲ್ಪ ಪ್ರೈಸಸ್ ಅನ್ನೋದು ಕಮ್ಮಿ ಆಗುತ್ತೆ ಬಿಟ್ರೆ ಜಾಸ್ತಿ ಅಂತೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಇನ್ನ ಜಿಯೋ ವಿಷಯಕ್ಕೆ ಬಂದ್ರೆ, ಅವ್ರು ಬಂದ್ಬಿಟ್ಟು ರೀಸೆಂಟ್ ಆಗಿ ಗೂಗಲ್ ಜೆಮಿನಿ ಸಬ್ಸ್ಕ್ರಿಪ್ಷನ್ ಕೊಟ್ರಲ್ಲ, ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಹತ್ರ 35,000 ವರ್ತ್ ಅಂತಾನೆ ಹೇಳ್ಬೋದು. ಜಸ್ಟ್ ನೀವು ಲಾಗಿನ್ ಆಗಿದ್ದೀರಾ ಅಂದ್ರೆ ಸಾಕು, ನಿಮಗೆ ಫ್ರೀ ಸಬ್ಸ್ಕ್ರಿಪ್ಷನ್ ಆದ್ರೆ ಸಿಗುತ್ತೆ. ಈ ಒಂದು ಸಬ್ಸ್ಕ್ರಿಪ್ಷನ್ ನಾವು ನಿಮಗೆ ಕೊಡ್ತಿದೀವಿ. ನೀವು ಇದರಿಂದ ಬ್ಲಾಕ್ ಅಂಡ್ ವೈಟ್ ಫೋಟೋಸ್ನೆಲ್ಲ ಕಲರ್ ಫೋಟೋ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ. ಹಾಗೆ ಬಂದ್ಬಿಟ್ಟು ಅನಿಮೇಟೆಡ್ ವಿಡಿಯೋಸ್ ನ ತಯಾರು ಮಾಡ್ತಿದ್ದೀರಾ, ಹೊಸ ಇಮೇಜಸ್ ಕೂಡ ಜನರೇಟ್ ಮಾಡ್ತಿದ್ದೀರಾ. ಇದಕ್ಕೆ ನೀವು ನಮಗೆ ಥ್ಯಾಂಕ್ಸ್ ಹೇಳ್ಬೇಡಿ, ನಾವೇ ನಿಮಗೆ ಎಷ್ಟೋ ರೀತಿಯಲ್ಲಿ ಸಾರಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇದೊಂದು ರೀತಿ ಟ್ರೆಂಡ್ ಆದ್ರೆ ಸ್ಟಾರ್ಟ್ ಆಗಿದೆ. ಈ ಟ್ರೆಂಡ್ ನಿಮಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ, ಇವಾಗ ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ, ಸಾರಿ ಅಂತ ಹೇಳ್ಬಿಟ್ಟು ಕೇಳಿ ನಾನು ಏನೇನೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಈ ಒಂದು ಟ್ರೆಂಡ್ ಆದ್ರೆ ಸ್ಟಾರ್ಟ್ ಆಗಿದೆ. ಒಬ್ಬೊಬ್ಬರೇ ಈ ತರ ಒಫಿಷಿಯಲ್ ಇನ್ಫಾರ್ಮೇಶನ್ ಹಾಗೆ ಬಂದ್ಬಿಟ್ಟು ನೋಟಿಸಸ್ ಆದ್ರೆ ರಿಲೀಸ್ ಮಾಡ್ತಿದ್ದಾರೆ. ನೋಡೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹಾಗೆ ಬಂದ್ಬಿಟ್ಟು ತುಂಬಾ ಮಟ್ಟಿಗೆ ಟ್ರೆಂಡ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇವಾಗ ನೋಡ್ಕೊಂಡ್ರೆ BSNL ಅವರು ಹಾಗೆ ಬಂದ್ಬಿಟ್ಟು ಜಿಯೋ ಇವರಿಬ್ರು ಕೂಡ ಈ ಒಂದು ಪೋಸ್ಟರ್ಸ್ ಆದ್ರೆ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ GTA ಇಂದ GTA 6 ಈ ಒಂದು ಗೇಮ್ಗೋಸ್ಕರ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮೇ 26ನೇ ತಾರೀಕು ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳಿದ್ರು. ಇವಾಗ ಮತ್ತೊಂದ್ಸಲ ಪೋಸ್ಟ್ಪೋನ್ ಆದ್ರೆ ಮಾಡಿದ್ದಾರೆ. ಇನ್ನ ಫೈನಲ್ ಪೋಸ್ಟ್ಪೋನ್ ಬಂದ್ಬಿಟ್ಟು ನವೆಂಬರ್ 19ನೇ ತಾರೀಕು ಈ ಒಂದು ಗೇಮ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಎಷ್ಟೇ ಸಲ ಇವರು ಪೋಸ್ಟ್ಪೋನ್ ಮಾಡ್ತಾರೋ ಏನೋ ಒಂದು ಕೂಡ ಗೊತ್ತಾಗ್ತಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ರಾಕ್ ಸ್ಟಾರ್ ಗೇಮ್ಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದಕ್ಕಿನ್ನ ಒಂದ್ ಸ್ವಲ್ಪ ನಾವು ಪಾಲಿಶ್ ಮಾಡ್ಬೇಕಂದ್ರೆ ತುಂಬಾ ಕಡೆ ಇನ್ನ ಒಂದ್ ಸ್ವಲ್ಪ ಫಿನಿಶಿಂಗ್ ಆದ್ರೆ ತರಬೇಕು, ಅದಕ್ಕೋಸ್ಕರ ನಾವು ವರ್ಕ್ ಮಾಡ್ತಿದ್ವಿ, ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಬಿಟ್ರೆ ಸ್ಟಾಕ್ ಔಟ್ ಆಗ್ಬೇಕು, ಆ ಲೆವೆಲ್ ಅಲ್ಲಿ ಡಿಮ್ಯಾಂಡ್ ಆದ್ರೆ ಇದೆ. ಸೊ ನೋಡೋಣಂತೆ ನವೆಂಬರ್ 19ನೇ ತಾರೀಕು ಆದ್ರೂ ಲಾಂಚ್ ಮಾಡ್ತಾರ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೊಯೋಟಾ ಇಂದ ಟೊಯೋಟಾ ಅವರು ಅಫಿಷಿಯಲ್ ಆಗಿ ಒಂದು ಚೇರ್ ನ ಶೋಕೇಶಿಗೆ ತಂದಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ಇದನ್ನ ಏನಕ್ಕೆ ಇವರು ಡೆವಲಪ್ ಮಾಡಿದ್ದಾರೆ ಅಂತಾನೂ ಕೂಡ ಹೇಳಿದ್ದಾರೆ. ಆದ್ರೆ ಕಾನ್ಸೆಪ್ಟ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಇವಾಗ ತುಂಬಾ ಜನರಿಗೆ ನೋಡ್ರಿ, ತುಂಬಾ ಜನ ಪ್ಯಾರಲೈಸ್ ಆಗ್ಬಿಟ್ಟಿರ್ತಾರೆ, ಹಾಗೆ ಬಂದ್ಬಿಟ್ಟು ವೀಲ್ ಚೇರ್ ಅಲ್ಲೇ ಇರ್ತಾರೆ. ಅವರು ವೀಲ್ ಚೇರ್ ಅಲ್ಲೂ ಕೂಡ ಮುಂದೆ ಹೋಗ್ಬೋದು, ಇಲ್ಲ ಅಂದ್ರೆ ಹಿಂದಕ್ಕೆ ಬರ್ಬೋದು, ಅವರಿಗೊಂದು ಫೀಲ್ ಆದ್ರೆ ಇರೋದಿಲ್ಲ. ಅದಕ್ಕೋಸ್ಕರ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಚೇರ್ ನ ತಯಾರು ಮಾಡಿದ್ದಾರೆ. ಇದ್ರ ಮೇಲೆ ಕುತ್ಕೊಂಡ್ರೆ ನಾವೇ ನಡಿಬೇಕಾದ್ರೆ ನಮ್ ಫೀಲ್ ಯಾವ ರೀತಿ ಇರುತ್ತೋ ಆ ಒಂದು ಫೀಲ್ ನಿಮಗೆ ಈ ಚೇರ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸ್ಟೆಪ್ಸ್ ನ ಇದು ಹತ್ತತ್ತೆ. ಇವಾಗ ಕಾರ್ ಒಳಗಡೆ ನೀವು ಕೂರ್ಬೇಕಂದ್ರೆ ಕಾರ್ನು ಕೂಡ ಇದು ಕ್ಲೈಮ್ ಮಾಡತ್ತೆ. ಈ ರೀತಿಯಾಗಿ ಎಲ್ಲಾ ಕೆಲಸನೂ ಕೂಡ ಮಾಡತ್ತೆ. ಆ ಚೇರ್ ಅಲ್ಲಿ ಕುತ್ಕೊಂಡವ್ರಿಗೂ ಕೂಡ ನಮಗೂ ಕೂಡ ಕಾಲಿದೆ ಅಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೀಲ್ ಆಗ್ಬೇಕು, ಆ ರೀತಿಯಾಗಿ ನಾವು ಡಿಸೈನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಪ್ರೈಸ್ ಎಷ್ಟಿರುತ್ತೆ, ಇದರಲ್ಲಿ ಇನ್ ಡೆಪ್ತ್ ಸ್ಪೆಸಿಫಿಕೇಶನ್ಸ್ ಏನು, ಇದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿಲ್ಲ. ಈ ತರ ಒಂದು ಚೇರ್ ಮೇಲೆ ವರ್ಕ್ ಮಾಡ್ತಿದೀವಿ, ಇವಾಗ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಆದ್ರೆ ರಿಲೀಸ್ ಮಾಡಿದ್ದಾರೆ. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನನಗಂತೂ ಇದು ತುಂಬಾನೇ ಇಷ್ಟ ಆಯ್ತು. ಹಾಗೆ ಬಂದ್ಬಿಟ್ಟು ಬೇರೆ ಬೇರೆ ದೇಶದಲ್ಲಿ ತುಂಬಾ ರೋಬೋಟ್ಸ್ ಕೂಡ ತಂದಿದ್ದಾರೆ.
ನೋಡಿದರೆ ಆಫ್ ದಿ ಬಾಡಿ ರೋಬೋಟ್ ಇರುತ್ತೆ, ಇಲ್ಲಿಂದ ರೋಬೋಟ್ ಸ್ಟಾರ್ಟ್ ಆಗುತ್ತೆ, ನಮ್ಮ ಕಾಲ್ವರೆಗೂ ರೋಬೋಟ್ ಆದ್ರೆ ಇರುತ್ತೆ. ನಾವು ಆ ಒಂದು ಸೂಟ್ ಹಾಕೊಂಡು ನಡಿಬಹುದು. ಇವಾಗ ನನಗೆ ನಡೆಯೋದಕ್ಕೆ ಬರೋದಿಲ್ಲ ಅಂತ ಇಟ್ಕೊಳ್ಳಿ, ಆ ಸೂಟ್ ಹಾಕೊಂಡಿದ್ದೀನಿ ಅಂದ್ರೆ ಆರಾಮಾಗಿ ನಾನು ನಡಿಬಹುದು. ಈ ತರ ರೋಬೋಟ್ಸ್ ಕೂಡ ತುಂಬಾ ಬಂದಿದೆ. ಹಾಗೆ ಬಂದ್ಬಿಟ್ಟು ಬೇರೆ ದೇಶದಲ್ಲಿ ಅದನ್ನ ಸೇಲ್ಗೂ ಕೂಡ ತಂದಿದ್ದಾರೆ. ಇವಾಗ ಟೊಯೋಟಾ ಕಂಪ್ನಿಯವರು ನೋಡಿದ್ರೆ ಈ ಒಂದು ಚೇರ್ ನ ಅಫಿಷಿಯಲ್ ಆಗಿ ಡೆವಲಪ್ ಮಾಡಿದ್ದಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇವಾಗ ಡಿಸ್ಪ್ಲೇಗಾದ್ರೆ ತಂದಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಸೇಫ್ಟಿ ಪಿನ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ಒಂದು ಸೇಫ್ಟಿ ಪಿನ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಅನ್ಕೊಂತಿದ್ದೀರಾ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮ್ಯಾಕ್ಸಿಮಮ್ ಅಂದ್ರೆ ₹1 ₹2 ಅಂತ ಇಟ್ಕೊಳ್ಳಿ. ರೀಸೆಂಟ್ ಆಗಿ ಅಮೆರಿಕಾದಲ್ಲಿ ಪ್ರಾಡಾ, ಸೊ ಈ ಒಂದು ಬ್ರ್ಯಾಂಡ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ, ತುಂಬಾ ದೊಡ್ಡ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ವಿಚಿತ್ರ ಐಟಮ್ಸ್ ಕೂಡ ಲಾಂಚ್ ಮಾಡ್ತಿರ್ತಾರೆ. ರೀಸೆಂಟ್ ಆಗಿ ಒಂದು ಸೇಫ್ಟಿ ಪಿನ್ ನ ಲಾಂಚ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಸೇಫ್ಟಿ ಪಿನ್ ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು ನೀವು ಗೆಸ್ ಮಾಡ್ತಿದ್ದೀರಾ, ನನಗೊಂದ್ಸಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆದ್ರೆ ಆಕ್ಚುಯಲ್ ಪ್ರೈಸ್ ಇವಾಗ ನಾನು ಹೇಳಿದ್ರೆ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಾ. 69,000ಕ್ಕೆ ಈ ಒಂದು ಸೇಫ್ಟಿ ಪಿನ್ ಲಾಂಚ್ ಮಾಡಿದ್ದಾರೆ. ಈ ಸಣ್ಣ ಪಿನ್ ನೀವು ತಗೋಬೇಕು ಅಂದ್ರೆ 69,000 ಇಡಬೇಕಾಗತ್ತೆ. ತುಂಬಾ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಇಂಟರ್ನೆಟ್ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಈ ಸೇಫ್ಟಿ ಪಿನ್ ಕಾಣಿಸ್ತಾ ಇದೆ, ತುಂಬಾ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಅದು ಏನ್ರಲ್ಲಿ ಮಾಡಿದಾರೋ ಅದ್ರ ಮೇಲೆ ಒಂದು ಸ್ವಲ್ಪ ಥ್ರೆಡ್ ವರ್ಕ್ ಆದ್ರೆ ಕೊಟ್ಟಿದ್ದಾರೆ. 3 ಕಲರ್ಸ್ ಅಲ್ಲಿ ಸಿಗುತ್ತೆ, ಬ್ಲೂ ಕಲರ್, ಆರೆಂಜ್ ಕಲರ್. ಸೊ ಈ ತರ ನಿಮಗೆ ಡ್ಯುಯಲ್ ಕಲರ್ಸ್ ಅಲ್ಲಿ ನೀವೊಂದು ಸೇಫ್ಟಿ ಪಿನ್ ಆದ್ರೆ ಲಾಂಚ್ ಮಾಡಿದ್ದಾರೆ. ಒಟ್ಟು ಪ್ರೈಸ್ ವಿಷಯಕ್ಕೆ ಬಂದ್ರೆ ಹತ್ತತ್ರ $700 ವರೆಗೂ ಇಟ್ಟಿದ್ದಾರೆ. ನಮ್ಮ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ ಹತ್ತತ್ರ 70,000 ಆಗತ್ತೆ. ಒಂದು ಸೇಫ್ಟಿ ಪಿನ್ 70,000ಕ್ಕೆ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪನ್ ಎ ಇಂದ, ಓಪನ್ ಎ ಅಂದ ತಕ್ಷಣ ನಮ್ಗೆಲ್ಲರಿಗೂ ಕೂಡ ಚಾಟ್ ಜಿಪಿಟಿನೇ ನೆನಪಾಗುತ್ತೆ. ಚಾಟ್ ಜಿಪಿಟಿ ಅವರು ಅಫಿಷಿಯಲ್ ಆಗಿ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಇವರು ಕೊಟ್ಟಿರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇವರು ಅಫಿಷಿಯಲ್ ಚಾಟ್ ಜಿಪಿಟಿ ಅಪ್ಲಿಕೇಶನ್ ಅಲ್ಲಿ, ಹಾಗೆ ಬಂದ್ಬಿಟ್ಟು ಚಾಟ್ ಜಿಪಿಟಿಯಲ್ಲಿ ಒಂದು ವಾರದಲ್ಲಿ 10 ಲಕ್ಷ ಜನ ಯಾವ ರೀತಿ ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಆದ್ರೆ ಕೇಳ್ತಿದಾರಂತೆ. ಅಂದ್ರೆ ಅವರೆಲ್ಲರೂ ಕೂಡ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಇವಾಗ ನೋವಿಲ್ದೆ ಸತ್ತೋಗೋದು ಹೇಗೆ, ಹಾಗೆ ಬಂದ್ಬಿಟ್ಟು ನಾನು ಸೂಸೈಡ್ ಮಾಡ್ಕೋಬೇಕು ಅಂದ್ರೆ ಏನೇನೆಲ್ಲ ಟಿಪ್ಸ್ ಇದೆ, ಸೊ ಈ ರೀತಿಯಾಗಿ ಹೋಗ್ಬಿಟ್ಟು ಕ್ವಶನ್ಸ್ ಆದ್ರೆ ಕೇಳ್ತಿದ್ದಾರೆ. ನಾವೆಷ್ಟೇ ಕಂಟ್ರೋಲ್ ಮಾಡ್ತಿದೀವಿ, ತುಂಬಾನೇ ಕಂಟ್ರೋಲ್ ಮಾಡ್ತಿದೀವಿ ಇದನ್ನ ಕಮ್ಮಿ ಮಾಡೋದಕ್ಕೆ, ಆದ್ರೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಚಾಟ್ ಜಿಪಿಟಿ ಅವರು ಹೇಳ್ತಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ಅಟ್ ಪ್ರೆಸೆಂಟ್ ಚಾಟ್ ಜಿಪಿಟಿಯಲ್ಲಿ ಆಕ್ಟಿವ್ ಯೂಸರ್ಸ್ ಬಂದ್ಬಿಟ್ಟು 800 ಮಿಲಿಯನ್ ಯೂಸರ್ಸ್ ಆದ್ರೆ ಇದ್ದಾರೆ. ಅದರಲ್ಲಿ ಹತ್ತತ್ರ ಪ್ರತಿ ವಾರ 10 ಲಕ್ಷ ಜನ ಸರ್ಚ್ ಮಾಡ್ತಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ನೀನ್ ಎಷ್ಟು ಜನ ಸತ್ತೋಗೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತೇಳಿ. 10 ಲಕ್ಷ ಜನ ಪ್ರತಿ ವಾರ ಹೋಗ್ಬಿಟ್ಟು ಮೆಸೇಜ್ ಆದ್ರೆ ಮಾಡ್ತಿದ್ದಾರೆ, ನಾನು ಸತ್ತೋಗ್ಬೇಕು, ಯಾವ ರೀತಿ ಸತ್ತೋಗ್ಬೇಕು ಹೇಳು ಅಂತ ಹೇಳ್ಬಿಟ್ಟು ಚಾಟ್ ಜಿಪಿಟಿಗೆ ಕೇಳ್ತಿದಾರಂತೆ. ಆದಷ್ಟು ನಾವು ಇದನ್ನ ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಓಪನ್ ಎ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ, ಓಪೋ ಫೈಂಡ್ X9 ಸೀರೀಸ್ ಈ ಒಂದು ಮೊಬೈಲ್ಸ್ ನ ರೀಸೆಂಟ್ ಆಗಿ ಚೈನಾದಲ್ಲಿ ಲಾಂಚ್ ಮಾಡಿದ್ರು. ಇವಾಗ ನಮ್ಮ ಇಂಡಿಯಾದಲ್ಲಿ ನವೆಂಬರ್ 18ನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ. ಟೋಟಲ್ ಆಗಿ 2 ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ, ಓಪೋ ಫೈಂಡ್ X9, X9 Pro ಅಂತೇಳಿ. X9 Pro ಅಲ್ಲಿ ನಿಮಗೆ ಸ್ಪೆಷಲ್ ಕಿಟ್ ಕೂಡ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ತರ ಲೆನ್ಸಸ್ ಎಲ್ಲ ನೀವು ಫಿಕ್ಸ್ ಮಾಡ್ಕೋಬಹುದು. ನಿಮಗೆ ಟೆಲಿಫೋಟೋ ಲೆನ್ಸ್ ಅಂತಾನೆ ಹೇಳ್ಬೋದು. ವಿವೋ ಮೊಬೈಲ್ಸ್ ಅಲ್ಲಿ ನೋಡಿದ್ರಿ, ಇವಾಗ ಓಪೋ ಮೊಬೈಲ್ಸ್ಗೂ ಕೂಡ ತಂದಿದ್ದಾರೆ. ಈ ಒಂದು ಮೊಬೈಲ್ಸ್ ನವೆಂಬರ್ 18ನೇ ತಾರೀಕು ಅಫಿಷಿಯಲ್ ಆಗಿ ಲಾಂಚ್ ಆಗ್ತಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ TCS ಇಂದ, TCS ಅವರು ಅಫಿಷಿಯಲ್ ಆಗಿ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಇವರು ಕೊಟ್ಟಿರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇವಾಗ ಅಟ್ ಪ್ರೆಸೆಂಟ್ ಫ್ಲಾಗ್ಶಿಪ್ ಪ್ರೊಸೆಸರ್ ಅಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 888 Gen 5 ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 888 Gen 6 ಬರುತ್ತೆ. ಮುಂದಿನ ವರ್ಷ ಬಂದ್ಬಿಟ್ಟು 2 ಫ್ಲಾಗ್ಶಿಪ್ ಚಿಪ್ ಸೆಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 888 Gen 5 ಹಾಗೆ ಬಂದ್ಬಿಟ್ಟು Gen 5 Pro ಅಂತೇಳಿ. ಇವಾಗ ಆಪಲ್ ಕಂಪ್ನಿಯವರು ಲಾಂಚ್ ಮಾಡ್ತಾರಲ್ಲ A Bionic 19, A19 Pro ಅಂತೇಳಿ, ಅದೇ ತರ ಇವರು ಕೂಡ 2 ಚಿಪ್ ಸೆಟ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಎರಡು ಕೂಡ ನಿಮಗೆ 2 nm ಮೇಲೆ ಬಿಲ್ಡ್ ಆಗಿರುತ್ತೆ. ಪವರ್ಫುಲ್ ಚಿಪ್ಸೆಟ್ಸ್ ಅಂತಾನೆ ಹೇಳ್ಬೋದು. ಒಂದು ಜಾಸ್ತಿ ಒಂದು ಕಮ್ಮಿ ಅಂತ ಹೇಳೋದಕ್ಕಾಗೋದಿಲ್ಲ. ನಿಮಗೆ ಕ್ಲಾಕಿಂಗ್ ಸ್ಪೀಡ್ ಅಲ್ಲಿ ಆಗಿರ್ಬೋದು, ಗಿಗ್ಬೆನ್ ಸ್ಕೋರ್ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಚೇಂಜಸ್ ಆದ್ರೆ ನೋಟಿಸ್ ಮಾಡ್ತೀರಾ. ಈ ರೀತಿಯಾಗಿ 2 ಚಿಪ್ಸೆಟ್ ಮುಂದಿನ ವರ್ಷದಿಂದ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಫಸ್ಟಿಗೆಲ್ಲ ತುಂಬಾ ಸಿಂಪಲ್ ಆಗಿತ್ತು ಹೆಸರು, ಸ್ನ್ಯಾಪ್ಡ್ರ್ಯಾಗನ್ 8, ಸ್ನ್ಯಾಪ್ಡ್ರ್ಯಾಗನ್ 8 Gen 1, ಅಟ್ಲೀಸ್ಟ್ ಆ ತರ ಆದ್ರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ಹೆಸರು ಅನ್ನೋದು ತುಂಬಾನೇ ದೊಡ್ಡದಾಗ್ಬಿಟ್ಟಿದೆ. ಸ್ನ್ಯಾಪ್ಡ್ರ್ಯಾಗನ್ 888 Gen 5, Gen 6, Gen 6 Pro, ಈ ತರ ಒಂದು ಸ್ವಲ್ಪ ದೊಡ್ಡ ಹೆಸರಾದ್ರೆ ಆಗಿದೆ. ಸೊ ನೋಡೋಣಂತೆ ಮುಂದಿನ ವರ್ಷ ಮಾತ್ರ 2 ಚಿಪ್ಸೆಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.